ನಿಮ್ಮೆಲ್ರಿಗೂ ಸಂತೋಷ ಆಯ್ತೈತೆ ಅನ್ನೋದಾದ್ರೆ ನಂಗೂ ಖುಷಿನೇ. ಆದರೆ ಅನಿಕನ್ ಫೋಟೋ ತೆಗೆಸಿದ್ದು ನನಗೆ ಯಾಕೋ ಸರಿ ಅನಿಸ್ತಿಲ್ಲ ಅಜ್ಜಿ. ಅವಳುವೆ ಮಹಾಜನ್ ಮನೆ ಮೊಮ್ಮಗಳೇ ಅಲ್ವರ? ನಾನು ಹಿರಿ ಮೊಮ್ಮಗಳೇ ಆಗಿರ್ಬೋದು, ಆದರೆ ನನಗಿಂತ ಮೊದಲು ಅವಳು ಇಲ್ಲಿದ್ಲಲ್ಲ. ದಯವಿಟ್ಟು ಅನಿಕಾ ಫೋಟೋನ ಹಾಕಿಸ್ಕೊಡಿ ಸರ್. ದಯವಿಟ್ಟು ಅನಿಕಾ ಫೋಟೋನಲ್ಲಿ ಹಾಕ್ಬಿಡಿ ಸರ್. ಕಮ್ಲಿ, ಅಮ್ಮ ಈಗಷ್ಟೇ ಹೇಳ್ದಾಗೆ ನೀನು ಆ ಸ್ಥಾನನ ಗಳಿಸ್ಕೊಂಡಿದ್ಯಾ. ಬರೀ ಹಿರಿ ಮೊಮ್ಮಗಳು ಅನ್ನೋದು ಅಷ್ಟೇ ಅಲ್ಲ ಕಮ್ಲಿ, ಈ ಕಾಲೇಜಲ್ಲಿ ಎಲ್ಲರ ಮನಸ್ಸಲ್ಲೂ ನಿನ್ ಮೇಲೆ ಗೌರವ ಇದೆ. ಒಂದೊಂದು ದಿನ ಅನಿಕಾನು ನಿನ್ನಂತ ಕೆಲಸ ಮಾಡಿದಾಗ ಅವಳ ಫೋಟೋನ ನಿನ್ ಫೋಟೋ ಪಕ್ಕ ಹಾಕುವಂತ ವ್ಯವಸ್ಥೆ ನಾನು ಮಾಡ್ತೀನಮ್ಮ. ಆಯ್ತಾ? ಆರಾಮಾಗಿರೋ. Two roads diverged in a yellow wood, and sorry, I could not travel both. ನಂಗೆ ಹುಚ್ಚು ಹಿಡಿಸ್ತೀಯ ಕಣೋ ನೀನು. ಓನ್ಲಿ ಯು. ಇಡೀ ಪ್ರಪಂಚದಲ್ಲಿ ಯಾವುದಕ್ಕೂ ನಾನು ಇಷ್ಟು ಸರೆಂಡರ್ ಆಗಿಲ್ಲ ರಿಷಿ. ಜಸ್ಟ್ ಯು. ನೀನು ನನ್ನ ಇಷ್ಟಪಡ್ತಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದ್ರು ನಾನು ನಿನ್ನ ಹುಚ್ಚಿ ಥರ ಪ್ರೀತಿಸ್ತಿದ್ದೀನಿ. ವೈ ಶುಡ್ ಐ ಡೂ ದಿಸ್? ನಾನು ಮನ್ಸು ಮಾಡಿದ್ರೆ ಈ ಕ್ಲಾಸಲ್ಲೇ ಹುಡುಗರು ಕ್ಯೂ ಅಲ್ಲಿ ನಿಲ್ಲೋಕೆ ರೆಡಿ ಆಗಿದ್ದಾರೆ. ಬಟ್ ಐ ಆಮ್ ಸೋ ಫಿಕ್ಸೇಟೆಡ್ ಆನ್ ಯು. ನಿನ್ನ ನೋಡಿದ ತಕ್ಷಣನೇ ನನಗೆ ಬರೋ ಎಲ್ಲ ಡೌಟ್ಸ್ ಮಾಯ ಆಗ್ಬಿಡುತ್ತೆ. Any doubts? Anika? No, Rishi. I mean, no, sir. ಗಮನ ಕ್ಲಾಸ್ ಮೇಲೆ ಇರಲಿ. ಓಕೆ ಓಕೆ, ಲೆಟ್ಸ್ ಕಂಟಿನ್ಯೂ ವಿತ್ ದ ಕ್ಲಾಸ್. ನನ್ನ ಕ್ಲಾಸಿಗೆ ಬರೋದೇ ನಿನ್ನ ನೋಡಕ್ಕೆ. ಚಿಕ್ಕ ಹುಡುಗಿ ಆದಾಗಿಂದ ನೀನು ನನಗಿಷ್ಟ ರಿಷಿ. ಯಾವಾಗ ಫ್ರೆಂಡ್ಶಿಪ್ ಪ್ರೀತಿ ಆಯಿತು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಬಟ್ ಡೆಫಿನೆಟ್ಲಿ ಐ ನೋ ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ನೀನು ಅರ್ಥ ಮಾಡ್ಕೊಂಡಿದ್ದಿನ ಕಮಲಿನ ಬಿಟ್ಟು ಖಂಡಿತ ನನ್ನ ಹತ್ರ ಬರ್ತೀಯ. ಯಾಕಂದ್ರೆ ಸದ್ಯಕ್ಕೆ ಕಮಲಿ ಅಂಗೈ ಮೇಲೆ ತಿರುಗ್ತಿರೋ ಬುಗುರಿ ನೀನು. ಆದ್ರೆ ನಾನ್ ಚಾಟಿ ಕಣೋ. ನಿನ್ ಮನ್ಸಲ್ಲಿ ಯಾವತ್ತೂ ನಾನೇ ಇರ್ಬೇಕು, ಇನ್ಯಾರನ್ನು ಬರಕ್ ಬಿಡಲ್ಲ ರಿಷಿ. ಲೆಟ್ಸ್ ಕಂಟಿನ್ಯೂ ವಿತ್ ದ ಕ್ಲಾಸ್. ಸರ್ ಬರ್ಬೋದಾ?
ಬನ್ನಿ ಕಮಲಿ ಅವರೇ. ಸಾರಿ ಸರ್, ಪ್ರಿನ್ಸಿಪಾಲ್ ಸರ್ ಮಾತಾಡಿಸ್ತಿದ್ರು, ಅದಕ್ಕೆ. ದಟ್ಸ್ ಓಕೆ, ಟೇಕ್ ಯುವರ್ ಸೀಟ್. ನೀನು ಯಾರ ಕಣ್ಗೂ ಕಾಣದೆ ಒಳಗೆ ಇದ್ರೆ ನೀನು ಒಳ್ಳೆವಳು ಅನ್ಸ್ಕೊಳ್ಳಲ್ಲ ಕಾಮಿನಿ. ನಿನ್ನಂತ ವಿಷಾಕಾರ ಹಾವಿನ ಜೊತೆ ಮಾತಾಡೋಕ್ಕೂ ನನಗಿಷ್ಟ ಇಲ್ಲ. ಆದರೆ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ನಿನಗೆ ಈಗಲೂ ಈ ಮನೇಲಿ ಇರೋದಕ್ಕೆ ಅವಕಾಶ ಕೊಟ್ಟಿದ್ದೀನಿ ಅಂದರೆ ನನ್ನ ಸೊಸೆಗೋ ನನ್ನ ಕೂಸಿಗೋ ಅಪಾಯ ಮಾಡೋದಕ್ಕೆ ನಿನಗೆ ಅವಕಾಶ ಕೊಟ್ಟಿದ್ದೀನಿ ಅಂತಲ್ಲ. ನೆನಪಿಟ್ಕೋ ಕಾಮಿನಿ, ಇಷ್ಟು ದಿನ ನಾನು ನಿನ್ನ ನೋಡ್ತಿದ್ದ ರೀತಿನೇ ಬೇರೆ, ಈಗ ನೋಡ್ತಿರೋದೇ ಬೇರೆ. ನನ್ನ ಕಣ್ಗಳು ನಿನ್ನ ಮೇಲಿದೆ ಕಾಮಿನಿ. ನನ್ನ ಮೊಮ್ಮಗಳಿಗೆ ನಿನ್ನಿಂದ ಸಣ್ಣ ಅಪಾಯ ಇದೆ ಅಂತ ನನಗೆ ಗೊತ್ತಾದರೂ ನೀನು ಉಳಿಯಲ್ಲ. ನಿನಗೆ ಜೀವ ಭಯ ಇರಲಿ ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ. ಕೆಟ್ಟವ್ರಿಗೆ 100 ದಾರಿ ನನಗೆ ಗೊತ್ತು. ಆದರೆ ನನ್ನ ಹಾಗೆ ನೇರವಾಗಿ ಯೋಚನೆ ಮಾಡೋರಿಗೆ ಒಂದೇ ಒಂದು ದಾರಿ. ನನ್ನ ಕೂಸಿಗೋಸ್ಕರ, ನನ್ನ ವಂಶದ ಕುಡಿಗೋಸ್ಕರ ನಾನು ಆ ದಾರಿ ತಿಳಿಯೋದಕ್ಕೆ ಹಿಂಜರಿಯೋದಿಲ್ಲ. ಹುಷಾರ್. ಅಯ್ಯೋ, ಯಾಕೆ ಎಲ್ಲರೂ ಎದ್ದು ನಿಂತ್ಕೊಂಡ್ರಿ? ಏಯ್, ಏನಾಯ್ತು? ನಾನೇನು ಟೀಚರಾ? ಕುಂತ್ಕೊಳ್ಳಿ. ಸರ್, ಅದು ನಮಗೆಲ್ಲ ಅನಿಕಾ ಹೇಳಿದ್ಲು. ಅವಳು ಮಹಾಜನ್ ಮನೆ ಮೊಮ್ಮಗಳಾಗಿರೋದ್ರಿಂದ ಅವಳು ಬಂದಾಗ ನಾವೆಲ್ಲ ಎದ್ದು ನಿಂತ್ಕೊಂಡು ಮರ್ಯಾದೆ ಕೊಡಬೇಕು ಅಂತ. ಆಗ ನಿಂತ್ಕೊಂಡಿಲ್ಲ ಅಂತ ಗ್ರೌಂಡಲ್ಲಿ ನಿಲ್ಲಿಸಿ ಎಲ್ರಿಗೂ ಪನಿಷ್ಮೆಂಟ್ ಕೊಟ್ಟಿದ್ಲು. ಸೊ ಕಮಲಿ ಮಹಾಜನ್ ಇವಾಗ ಅನಿಕಾಗಿಂತ ದೊಡ್ಡವರಲ್ವಾ? ನಾನು ನಿಂತಿಲ್ಲ ಅಂತ ಕೋಪ ಮಾಡ್ಕೋತಾರೆ, ಅದಕ್ಕೆ ನಿಂತ್ಕೊಂಡಿದ್ದು. ಇನ್ಯಾಕೆ ಹಿಂಗೆಲ್ಲ ಎದ್ದು ನಿಂತ್ಕೊಂಡು ಗೌರವ ಕೊಡಬೇಕು ಅನ್ನೋದೆಲ್ಲ ಏನಿಲ್ಲ. ನಾನು ನಿಮ್ಮಂಗೆಯ ಸ್ಟೂಡೆಂಟು, ಆಟೆಯ.
ನಾನು ಅಜ್ಜಿ ಜೊತೆ ಬಂದೆ ಅಂತ ಟೀಚರ್ಸು ಪ್ರಿನ್ಸಿಪಲ್ಲು ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸಿದ್ರು. ಅದಕ್ಕೆ ಅಂತ ನಾನೇನು ದೊಡ್ಡವಳಲ್ಲ. ನೀವು ಹಿಂಗೆಲ್ಲ ನಡ್ಕೊಂಡ್ರೆ ನಾನು ನಿಮ್ಮನ್ನೆಲ್ಲ ಫ್ರೆಂಡ್ಸ್ ಅಂತ ಹೆಂಗೆ ನೋಡಲಿ? ನನಗೂ ನಿಮಗೂ ಮಧ್ಯ ಅಂತರ ಶುರು ಆಯ್ತೈತಲ್ವಾ? ಆಮ್ಯಾಕೆ ಯಾರೂ ಮನ್ಸು ಬಿಚ್ಚಿ ಮಾತಾಡೋಕ್ಕಾಗಕ್ಕಿಲ್ಲ. ನಂಗೆ ಅದೆಲ್ಲ ಇಷ್ಟ ಇಲ್ಲ. ನೀವು ಎಲ್ರೂ ನನ್ನ ಫ್ರೆಂಡ್ಸೇ. ನಾನು ನಿಮ್ಮ ಫ್ರೆಂಡ್ ಅಂತ ಒಪ್ಕೋತೀರಾ? ಹಂಗಾರೆ ದಯವಿಟ್ಟು ಕುಂತ್ಕೊಳ್ಳಿ. ಕಮ್ಲಿ ಬಾ, ನನ್ನ ಪಕ್ಕದಲ್ಲೇ ಕುತ್ಕೊಳ್ಳಿವಂತೆ. ಬೇಡ, ನಾನು ನಿಂಗೆ ಪಕ್ಕನೇ ಕುಂತ್ಕೋತೀನಿ. ಓಕೆ, ಒಂದ್ಸಲ ರಿವೈಸ್ ಮಾಡಿ, ಮುಂದಿಂದು ಆಮೇಲೆ ನೋಡೋಣ. ರಿಷಿ ಸರ್, ರಿಷಿ ಸರ್, ಏ ಕಮಲಿ ಅವರೇ. ಏನ್ ಸರ್, ಇನ್ನ ಹೋಗಿಲ್ವಾ ನೀವು? ಹಲೋ, ಇಟ್ಸ್ ಮೈ ಕ್ವಶನ್. ಯಾ, ನೀವಿನ್ನೂ ಹೋಗಿಲ್ವಾ? ಸರ್, ಲೈಬ್ರರಿನಾಗ ಓದ್ಕತ್ತಿದ್ದೆ, ಹೊಸಿ ತಡ ಆಗೋಯ್ತು. ನೀವು ಲೈಬ್ರರಿ ಹೋಗುವಾಗ ಇನ್ಮೇಲೆ ಹೇಳ್ಬಿಟ್ಟು ಹೋಗಿ ಕಮಲಿ ಅವರೇ. ಯಾಕೆ? ಮೈ ಮರೆತು ಓದ್ತಾ ಇರ್ತೀರಾ, ಸಮಯ ಹೋಗೋದೇ ಗೊತ್ತಾಗಲ್ವಲ್ಲ ನಿಮಗೆ. ಆಗಾಗ ನಿಮ್ಮನ್ನು ವಾಸ್ತವಕ್ಕೆ ತರೋಕ್ಕೆ ಯಾರು ಒಬ್ರು ಬೇಕಲ್ವಾ, ಅದಕ್ಕೆ. ಹಂಗೇನಿಲ್ಲ ಸರ್, ಹೊಸಿ ನೋಟ್ಸ್ ಇತ್ತು, ಮಾಡ್ಕೊತಾ ಇದ್ದೆ ಅಟೆಯ. ಸರ್, ಒಂದು ಸಹಾಯ. ಹೇಳಿ. ನನ್ನ ಇದ್ದಿದ್ದು ಅಷ್ಟೇ, ಮೀಟ್ರಲ್ಲಿ ತೋರಿಸಿದ್ದು ಅಷ್ಟೇ. ಅಂದರೆ? ಅರೆ, ನೀವು ಕೇಳೋದು ಹೆಚ್ಚ, ನಮ್ಮ ಗಾಡಿ ನಿಮ್ಮ ಮನೆಗೆ ಬರೋದು ಹೆಚ್ಚ. ಬನ್ನಿ ಕಮಲಿ ಅವರೇ, ಕಾಲೇಜಿಗೆ ಬಂದು ಇಷ್ಟು ದಿನ ಆದರೂ ಇವತ್ತೇ ನೀವು ನನ್ನ ಡ್ರಾಪ್ ಮಾಡ್ತೀರಾ ಅಂತ ಕೇಳ್ತಿರೋದು. ಅದು ಫಸ್ಟ್ ಟೈಮು. ಆ್ಯಕ್ಚುಲಿ ಇವತ್ತೊಂದು ಇತಿಹಾಸ ಸೃಷ್ಟಿಯಾಗಿರೋವಂಥ ದಿನ, ಗೊತ್ತಾ? ಸರಿ, ಹೊರಡುಮಾ? ನನ್ನ ಮಾತಿಗೆ ಸೊಪ್ಪೆ ಹಾಕಲ್ಲಪ್ಪ ನೀವು. ನನ್ನ ಮನಸ್ಸಿನ ಕುರಿ ಪಾಪ. ಸೊಪ್ಪಾಕ ಕೈ ಮುಂದೆ ಮಾಡಿದ್ರೆ ಕುರಿ ಕೈನೇ ತಿನ್ಬಿಡ್ತೈತೆ ಸರ್. ಓಹೋ, ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ರಿ ಕಮಲಿ ಅವರೇ ನೀವು. ಬನ್ನಿ ಹೋಗೋಣ. ವಾವ್, ಎಂಥ ಕೋಇನ್ಸಿಡೆನ್ಸ್ ಕಮಲಿ ಅವರೇ. ನಾನು ಹೊಸ ಬೈಕ್ ಇವತ್ತೇ ತಂದೆ, ನೀವು ನನ್ನ ಡ್ರಾಪ್ ಬೇರೆ ಕೇಳಿದ್ರಿ. ದೇವ್ರೆ, ನಿನ್ನ ಕೃಪೆ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಪ್ಪ. ಬನ್ನಿ ಕಮಲಿ ಅವರೇ, ಒಂದು ನಿಮಿಷ. ಏನು? ಅಲ್ಲೇನೋ ಇದೆ. ಒಂದು ನಿಮಿಷ.
ಗಸಗಸೆ ಪಾಯಸ ರಿಷಿಗಿಷ್ಟ. ಹಾಗೆ ವೆಜಿಟೇಬಲ್ ಪಲಾವ್, ಪೂರಿ. ವೇಟ್ ಸ್ವಲ್ಪ ಹೆವಿ ಆಯಿತು ಅಲ್ವಾ? ಪುಲ್ಕಾ ಸಾಕು. ಕಾಜು ಮಸಾಲ ಆ್ಯಂಡ್ ಕ್ರಿಸ್ಪಿ ಕಾರ್ನ್ ಇಷ್ಟು ಸಾಕು. ಇಷ್ಟು ಸಾಕಲ್ವಾ ರಮೇಶ್? ಹಾಂ ಹಾಂ ಸಾಕು ಸಾಕು, ಮಸ್ತ್ ಆಯಿತು. ರಮೇಶ್, ನೀವ್ ಆ ಕಡೆ ಗಮನ ಕೊಡ್ತಿಲ್ಲ ಅಂತ ಹಾಸಿನಿಗೆ ಗೊತ್ತಾಗಿ ನಗ್ತಾ ಇದ್ದಾಳೆ. ಹೌದನಮ್ಮ? ಅಯ್ಯೋ ಹಾಗೇನಿಲ್ಲ. ಅಲ್ಲ, ನಾನು ನಿನ್ನ ಮಾತಲ್ಲದೆ ಇನ್ಯಾರ ಮಾತು ಕೇಳಿತಾರ? ರಮೇಶ್, ನಾಳೆ ಪಾರ್ಟಿಗೆ ನನ್ನ ಕಿಟ್ಟಿ ಫ್ರೆಂಡ್ಸು ಅವ್ರ ಫ್ಯಾಮಿಲಿ ಜೊತೆ ಬರ್ತಿದ್ದಾರೆ. ಸ್ವಲ್ಪ ಈ ಕಡೆ ಗಮನ ಕೊಡಿ. ಮೆನು ಅಲ್ಲ, ಅಡುಗೆಗೆ ಬೇಡ ಬಿಡಿ, ನೀವೇನು ನನಗೆ ಹೆಲ್ಪ್ ಮಾಡೋದು ಬೇಡ. ನನ್ನ ಮಗ ರಿಷಿ ಒಬ್ಬ ಇದ್ರೆ ಸಾಕು ನನಗೆ. ಅಮ್ಮ, ನಾನೇನಾದ್ರೂ ಹೆಲ್ಪ್ ಮಾಡ್ಬೇಕಾ? ಬೇಡಪ್ಪ, ನೀನು ನಿಮ್ಮಪ್ಪ ಇಬ್ರು ಬಿಸ್ನೆಸ್ ನೋಡ್ಕೊಂಡು ಟಿವಿ ನೋಡ್ಕೊಂಡೇ ಇರಿ. ನನಗೆ ನನ್ನ ಮಗ ರಿಷಿ ಒಬ್ಬ ಸಾಕು. ನಿನಗೆ ಸೀರಿಯಸ್ನೆಸ್ ಅನ್ನೋದೇ ಇಲ್ವಲ್ಲ. ಇಲ್ಲಿದ್ದ ರಿಮೋಟ್ ಏನಾಯ್ತು? ಅಮ್ಮ, ರಿಮೋಟ್ ಸರ್, ಮುಂದೆ ಯಾರು ಇಲ್ವೇ ಇಲ್ಲ, ಸುಮ್ಗೆ ಬ್ರೇಕ್ ಆಗ್ತೀರಾ? ಅದು ಮುಂದೆ ಇರೋರಿಗೆಲ್ಲ ಕಮ್ಲಿ ಅವರೇ, ಹಿಂದೆ ಕೂತಿದಾರಲ್ಲ ಅವ್ರಿಗೆ. ಕಳ್ರಿಷಿ. ಏನದು? ಕಳ್ರಿಷಿ ಅಂತಂದೆ. ಓ, ಒಪ್ಕೊಳ್ಳೋರ್ನ ಕಳ್ರಿಷಿ ಅಂತೀರಾ? ಹಾಗಾದ್ರೆ ನಿಮ್ಮ ಥರ ಒಪ್ಕೊಳ್ದೇ ಇರೋರ್ನ ಏನಂತ ಕರಿತೀರೋ? ನಾನೇನು ಒಪ್ಕೋಬೇಕು? ಹೇಳ ಹೇಳಿ. ನಿಮ್ಮ ಬಾಯಿಂದನೇ ಕೇಳ್ತೀರಾ ಅಂತ ಹೇಳೇ ಬಿಡ್ತೀನಿ. ನಂಬರ್ 1, ಬೇಕು ಅಂತಾನೆ ನಿಮ್ಮ ಡ್ರೈವರ್ನ ಬೇಗ ಮನೆಗೆ ಕಳ್ಸಿದ್ರಿ. ನಂಬರ್ 2, ನಿಂಗಿ ಹಾಸ್ಟೆಲಲ್ಲೇ ಉಳ್ಕೊಳ್ಳೋ ಥರ ಪ್ಲ್ಯಾನ್ ಮಾಡಿದ್ರಿ. ನಂಬರ್ 3, ನಾನು ಬರಲಿ ಅಂತ ಕಾದ್ರಿ. ನಂಬರ್ 4, ಆಮೇಲೆ ನನ್ನ ಹತ್ರ ಬಂದು ನಿಮಗೋಸ್ಕರ ಇದನ್ನೆಲ್ಲ ಮಾಡಿದೆ ರಿಷಿ ಸರ್ ಅಂತ ಹೇಳ್ಕೊಳ್ಳೋದಕ್ಕೆ ಸಂಕೋಚ ಪಟ್ಕೊಂಡು ಲೈಬ್ರರಿಲಿ ಇದ್ದೆ ಅಂತ ಸುಳ್ಳು ಹೇಳಿದ್ರಿ. ನಂಬರ್ 6, ಇದೆಂಥದ್ದು ಅಲ್ಲ ಅಂತ ಈಗ ವಾದ ಮಾಡ್ತಿದ್ದೀರಾ. ಎಂಥದ್ದು ಇಲ್ಲ. ಹೇಳಿಲ್ವಾ? ಅಲ್ಲ, 4 ಆದ್ಮೇಲೆ 6 ಅಂದಲ್ಲ, 5 ಯಾವುದು? ನಂಬರ್ 5 ನನಗಿಷ್ಟೆಲ್ಲ ಗೊತ್ತಿದೆ ಅಂತ ನಿಮಗೆ ಗೊತ್ತಿದ್ರು ಗೊತ್ತಿಲ್ಲದೆ ಇರೋರ ಥರ ಸುಮ್ಮನೆ ಗೊತ್ತಿರಲ್ಲ ಅದು. ಹಂಗೆಲ್ಲ ಏನೂ ಇಲ್ಲ ಸರ್, ನೀವು ಸುಮ್ಕೆ ಏನೇನೋ ಯೋಚನೆ ಮಾಡ್ತಿದ್ದೀರಾ. ಕಳ್ಬೇಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಳ್ಳುತ್ತೆ. ಹಾಗಾಯ್ತು ನಿಮ್ಮ ಕತೆ. ಆದ್ರೆ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ನಾವು. ಅದೇನೇನ್ ಮಾಡುತ್ತೋ ಎಲ್ಲ ಗೊತ್ತು ನಮ್ಗೆ. ಓಕೆ ನಾಚ್ಕೊಂಡಿದ್ ಸಾಕು, ಮನೆಗೆ ಹೋಗೋಣ.